ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು 1963ನೇ ಇಸವಿಯಲ್ಲಿ ಬಿಡುಗಡೆಯಾದ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕಾದಂಬರಿ ಆಧಾರಿತ ಕುಲವಧು ಅನ್ನುವಂತಹ ಚಿತ್ರದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಕೇವಲ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕುಲವಧು ಅನ್ನುವಂತಹ ಕಾದಂಬರಿ ಕುಲವಧು ಚಿತ್ರ ಆಗಿ ಬಂತ, ಅಥವಾ ನಮ್ಮ ಕನ್ನಡದ ಹೆಸರಾಂತ ಕವಿಗಳ ಗೀತೆಗಳನ್ನು ಈ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿತ್ತು. ಚಿತ್ರದಲ್ಲಿ ಒಟ್ಟು 4 ಗೀತೆಗಳಿವೆ. ಅದ್ಭುತವಾದ ಅನರ್ಘ್ಯ ರತ್ನಗಳು ಕನ್ನಡ ಚಿತ್ರ ಸಂಗೀತದಲ್ಲಿ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಈ ಎಲ್ಲ ಗೀತೆಗಳಿಗೂ ಕೂಡ ಸಂಗೀತ ಮಾಂತ್ರಿಕ ಡಾಕ್ಟರ್ ಜಿ.ಕೆ. ವೆಂಕಟೇಶ್ ಅವರು ಸ್ವರ ಸಂಯೋಜನೆ ಮಾಡಿದ್ರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಒಲವಿನ ಪ್ರಿಯಲತೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆಯನ್ನ ದೇವತೆ. ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಬಗ್ಗೆ ಇನ್ನೊಂದು ಯಾವಾಗಾದ್ರೂ ಮಾತಾಡ್ತೀನಿ. ಆದರೆ ಇವರು ನಮ್ಮ ಕನ್ನಡದ ಚಿತ್ರಬ್ರಹ್ಮ ಪುಟ್ಟಣ ಕಣಗಾಲ್ ಅವರ ಸಹೋದರ. ಹಾಗೆಯೇ ವರಕವಿ ಬೇಂದ್ರೆಯವರ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನುವಂತಹ ಗೀತೆ ಜಾನಕಮ್ಮ ಅವರ ಧ್ವನಿಯಲ್ಲಿ ಬಂತು. ನಮ್ಮ ವಿ.ಸಿ. ಅವರ ಒಂದು ಗೀತೆಯನ್ನು ಕೂಡ ಈ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿತ್ತು. ಎಮ್ಮಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿರಲು ತಂದಿರುವೆವು ಅನ್ನುವಂತಹ ಗೀತೆ. ಹಾಗೆಯೇ ಈ ಚಿತ್ರದಲ್ಲಿ ಡಾಕ್ಟರ್ ವಿ ಸೀತಾರಾಮಯ್ಯ ಅವರ ಗೀತೆಯೊಂದನ್ನು ಬಳಸಿಕೊಳ್ಳಲಾಗಿತ್ತು. ಎಮ್ಮಮನೆಯಂಗಳದಿ ಬೆಳೆದೊಂದು ಹೂವನ್ನು ಅನ್ನುವಂತಹ ಗೀತೆ. ಈ ಗೀತೆ ಎಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ ಇವತ್ತಿನ ಮದುವೆ ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ, ಒಂದು ಆಚರಣೆಯಾಗಿ ಈ ಹಾಡನ್ನು ಹಾಡ್ತಾ ಮದುವೆಯಾದಂತಹ ಮಗಳನ್ನ ಗಂಡನ ಮನೆಗೆ ತವರು ಮನೆಯವರು ಕಳಿಸಿಕೊಡುವಂತಹ ಒಂದು ಪರಿಪಾಠ ಈ ಹಾಡಿನ ಮೂಲಕನೇ ಆಗುತ್ತೆ. ಇನ್ನೊಂದು ಹಾಡಿನ ಬಗ್ಗೆ ನೆಕ್ಸ್ಟ್ ಮಾತಾಡ್ತೇನೆ ನಾನು. ಈಗ ಬರ್ತಾ ಇದ್ದೇವೆ ನಾವು ಯಾಕೆ ಕುಲವಧು ಚಿತ್ರವನ್ನು ತೆಗೆದುಕೊಂಡೆ ಇವತ್ತು ಅಂತ ಹೇಳ್ಬಿಟ್ಟು ಹೇಳಿ. ಬಹುಶಃ ಈ ಮಾಹಿತಿಗಳು ಎಲ್ಲವೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ತಪ್ಪೇನಾದರೂ ಆಯಿತು ಅಂತ ಹೇಳಿದ್ರೆ ತಿದ್ದಿ ಲೆಟ್ ಮೀ ನೋ. ಥ್ಯಾಂಕ್ ಯು ಸೋ ಮಚ್.